न्यायसुधारतान् शास्त्रेषु पारदर्शिवानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भरे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम्. ಶ್ರೀಕೃಷ್ಣ ಪರಮಾತ್ಮನ ಅತ್ಯಂತ ಅದ್ಭುತವಾದ ಸಾಮರ್ಥ್ಯವನ್ನು ನಾವೆಲ್ಲ ನಿನ್ನೆ ಕೇಳಿದ್ದೇವೆ. ಪರಮಾತ್ಮನಿಗೆ ಯಾವುದು ಅದ್ಭುತವಲ್ಲ. ಪರಮಾತ್ಮ ಸರ್ವಸಮರ್ಥನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಆದರೆ ಆ ಪರಮಾತ್ಮನ ಮಹಿಮೆಯನ್ನು ನಾವು ನೋಡ್ತಾ ಕೇಳ್ತಾ ಹೋದರೆ ಅದು ಅಗಾಧ, ಎಂದೂ ಮುಗಿಲಿಕ್ಕೆ ಸಾಧ್ಯವಾಗದೇ ಇದ್ದಷ್ಟು ಅಪರಿಮಿತವಾದಂತಹ ಮಹಿಮೆ ಪರಮಾತ್ಮನದು. ನರಕಾಸುರ ಅಂತಂದರೆ ಮಹಾದೈತ್ಯ, ದುಷ್ಟ. ಅಂಥ ನರಕಾಸುರ ತನ್ನ ವಶದಲ್ಲಿ ಎಷ್ಟು ಜನ ಸಜ್ಜನರನ್ನು ಇಟ್ಟುಕೊಂಡಿದ್ದ. ಮತ್ತು ಈ 16,100 ಜನ ಹೆಣ್ಣು ಮಕ್ಕಳನ್ನು, ಮೊದಲಿಗೆ ಅವರು ಪುರುಷರು, ಅಗ್ನಿದೇವರ ಮಕ್ಕಳು, ಅವರು ತಪಸ್ಸು ಮಾಡಿ ಕೃಷ್ಣನನ್ನು ಪಡಿಬೇಕು ಅಂತ ಅಪೇಕ್ಷೆ ಪಟ್ಟವರು. ವಾಯುದೇವರ ಅನುಗ್ರಹ ಮಾಡಿ ಬದ್ರಿಕಾಶ್ರಮದಲ್ಲಿ ಇಟ್ಟರು. ಅಲ್ಲಿ ತಪಸ್ಸು ಮಾಡಿ ಪುನಃ ಅಪ್ಸರಸ್ತವನ್ನು ಪಡೆದಿದ್ದಾರೆ, ಅಪ್ಸರಾಸ್ತ್ರೀಯರಾಗಿದ್ದಾರೆ. ಅಲ್ಲಲ್ಲಿ ಹುಟ್ಟಿದ್ದಾರೆ. ಆಗ ಹುಟ್ಟಿದಂತಹ ಯಾವ ಈ 16,100 ಜನ ಇದ್ದಾರೆ, ಅವರನ್ನೆಲ್ಲ ಅಪಹಾರ ಮಾಡಿಕೊಂಡಿದ್ದ. ಅವರನ್ನು ಪರಮಾತ್ಮ ಆ ನರಕಾಸುರನನ್ನು ಕೊಂದು ಹಾಕಿ ಅವನಲ್ಲಿದ್ದ ಸಂಪತ್ತನ್ನೆಲ್ಲ ತನ್ನ ದ್ವಾರಕೆಗೆ ಕಳಿಸಿ, ಭಾರೀ ಮತ್ತು ಆನೆಗಳಿದ್ವು, ಆನೆಗಳನ್ನೆಲ್ಲ ಮತ್ತೆ ತನ್ನ ಮಗನಾದ ಅಂದರೆ ನರಕಾಸುರನ ಮಗನಾದಂತಹ ಭಗದತ್ತಗೆ ಕೊಟ್ಟಿದ್ದಾನೆ. ಮತ್ತಿನ 6,000 ಆನೆಗಳು, 4 ಹಲ್ಲಿನ 6,000 ಆನೆಗಳನ್ನೆಲ್ಲ, ಆ ಆನೆಗಳ ಮೇಲೆ ತಾನು 200 ಯೋಜನದಷ್ಟು ಉದ್ದಾದ ಬಂಗಾರಮಯವಾದಂತಹ ಬಂಗಾರದ ರಾಶಿ ಇತ್ತು. ಎಲ್ಲ ರಾಶಿಯನ್ನು ಆನೆಗಳ ಮೇಲೆ ಹಾಕಿ ಕೊಟ್ಟು ಕಳಿಸಿದ್ದಾನೆ. ಈ 16,000 ಜನರನ್ನೂ ಕೂಡ, ಸ್ತ್ರೀಯರನ್ನೂ ಕೂಡ, ಮತ್ತು ಶಿಬಿಕಾ ಮೇಣೆಯಲ್ಲಿ ಪಲ್ಲಕ್ಕಿಯಲ್ಲಿ ಕೊಟ್ಟು ಕಳಿಸಿದ್ದಾನೆ. ಈ ಕಡೆಗೆ ಸತ್ಯಭಾಮ ಮತ್ತು ಪರಮಾತ್ಮ ಇಬ್ಬರೂ ಕೂಡ ಗರುಡಾರೂಢರಾಗಿ ಇಂದ್ರನ ಸಭೆಗೆ, ಅಂದರೆ ಇಂದ್ರನ ಮನೆ ಸ್ವರ್ಗಕ್ಕೆ ಹೋಗ್ತಾರೆ. ಇವರೆಲ್ಲರೂ ಕೂಡ ಆಜಾನದ ದೇವತೆಗೆ ಸಮಾನರಾಗಿದ್ದಾರೆ. ಯಾರು? 16,100 ಜನ ಅಗ್ನಿದೇವರ ಮಕ್ಕಳು. ವರದಿಂದ ತಪಸ್ಸು ಮಾಡಿ ವರ ಪಡೆದು ಸ್ತ್ರೀಯರಾಗಿ ಕೃಷ್ಣನನ್ನ ಜೊತೆಗೆ ಮದುವೆ ಮಾಡಿಕೊಳ್ಳಬೇಕು, ಕೃಷ್ಣ ನಮ್ಮ ಗಂಡ ಆಗಬೇಕು ಅಂತ ಯಾವ ಉದ್ದೇಶದಿಂದ ತಪಸ್ಸು ಮಾಡಿದ್ದಾರೋ ಅವರೆಲ್ಲರೂ ಕೂಡ. ಸಮಂತತು ಗುಣಾಧಿಕಾಸ್ತಾ ಶಿಬಿಕಾಸು ಕೃಷ್ಣ ಆರೋಪಯಿತ್ವ ಪ್ರಾಹಿಣೋದ್ವಾರವತ್ಯೈ ಸಮಂತತೋ ಯೋಜನಾನಾಂಶತೆ ದ್ವೇ ಪ್ರವರ್ಧಮಿಂದ್ರಸ್ಯ ಚ ಪತ್ರಪರ್ವತಂ. ಅಷ್ಟೇ ಅಲ್ಲದೇನೆ ಮಣಿಪರ್ವತ ಅಂತ ಹೇಳಿ ಆ ಪರ್ವತ ಇತ್ತು. ಮತ್ತು ನಿತ್ಯ ಅಮೃತಸ್ತ್ರವಿ, ನಿತ್ಯದಲ್ಲಿಯೂ ಕೂಡ ಅಮೃತವನ್ನು ಸುರಿಸುವಂತಹ ಮಹಾ ಪರ್ವತದು. ರತ್ನ ಪರ್ವತಂ ನಿತ್ಯಾಮೃತಾಸ್ತ್ರವಿ ಜಲೇಶ್ವರಸ್ಯ ಛತ್ರಂ. ಮತ್ತು ಜಲೇಶ್ವರನ, ನಿತ್ಯದಲ್ಲಿಯೂ ಅಮೃತವನ್ನು ಸುರಿಸುವಂತಹ ಜಲೇಶ್ವರನ ಛತ್ರ. ಮಣಿಯಿಂದ ತುಂಬಿದ ಪರ್ವತ, ಮಣಿಗಳೇ ಪರ್ವತ, ಮಣಿಗಳಿಂದ ತುಂಬಿದ ಪರ್ವತ ಮತ್ತು ಜಲೇಶ್ವರನ ಛತ್ರ. ದೌರ್ಭ್ಯಾಂ ಗರುಡೆ ನೆದಾತ್ ಹರಿಹಿ, ತನ್ನ ಬಾಹುಗಳಿಂದ ಎತ್ತಿ ಆ ಗರುಡನ ಮೇಲೆ ಇಡ್ತಾನೆ. ಇಟ್ಟು ಸ್ವಯಂ ಚ ಸತ್ಯ ಸಹಿತ ಸಮಾರುಹನ್ ಸಚಾಶ್ರಮೇಣೈವ ಯೋ ತ್ರಿಪಿಷ್ಟವಂ ಅಭಿಪ್ರಯಾತೋಖಿಲ ಲೋಕಪಾಲೈರ್ಜನಾರ್ದನ ಶಕ್ರಘಂ ವಿವೇಶ. ಆಗ ಸತ್ಯಭಾಮೆಯಿಂದ ಸಹಿತನಾಗಿ ಶ್ರೀಕೃಷ್ಣ ಪರಮಾತ್ಮ ಗರುಡರ ಮೇಲೆ ಏರಿ ತಾನು ತ್ರಿಪಿಷ್ಟಪ ಚಕ್ರಗೃಹಂ ವಿವೇಶ, ಸ್ವರ್ಗದಲ್ಲಿ ಪ್ರವೇಶ ಮಾಡ್ತಾನೆ ಭಗವಂತ. ಸ್ವರ್ಗದಲ್ಲಿ ಪ್ರವೇಶ ಮಾಡಿದ ಮೇಲೆ ಸಂಪೂಜಿತ ಸತ್ಯಭಾಮ ಸಹಾಯ, ಆ ಸತ್ಯಭಾಮ ಸಮೇತನಾದ ಕೃಷ್ಣ ಪರಮಾತ್ಮ ಸ್ವರ್ಗಕ್ಕೆ ಹೋದಾಗ ಎಲ್ಲ ದೇವತೆಗಳಿಂದ ಪೂಜಿತನಾಗ್ತಾನೆ. ಸತ್ಯ ಸಹಿತೇನ ಸಾದರಂ, ಶಚೀದೇವಿ ಅವರು ಆದರ ಮಾಡಿ ಸ್ವಾಗತ ಮಾಡಿ
ಅಲ್ಲಿ ದದೌ ಆದಿತ್ಯ ಅಪಿ ಕುಂಡಲೇ, ಮತ್ತು ಅಷ್ಟೇ ಅಲ್ಲದೇನೆ ಆ ದೇವತೆಗಳ ತಾಯಿಯಾದಂತಹ ತಾಯಿಗೆ ಅದಿತಿ ದೇವಿಗೆ ಆ ಕುಂಡಲಗಳನ್ನು ಅಮ್ಮ ತಗೋ, ನರಕಾಸುರನ ಸಂಹಾರ ಮಾಡಿ ನಿನ್ನ ಕುಂಡಲಗಳನ್ನು ತಂದಿದ್ದೇನೆ, ಇದನ್ನು ಸ್ವೀಕಾರ ಮಾಡು ಅಂತ ಹೇಳಿ ಕೃಷ್ಣ ಪರಮಾತ್ಮ ತಾನು ಆ ಕುಂಡಲಗಳನ್ನು ಅದಿತಿ ದೇವಿಗೆ ಕೊಡ್ತಾನೆ. ದದೋ ಆದಿತ್ಯ ಅಪಿ ಕುಂಡಲೇ ಶುಭೆ ಸಮಸ್ತ ದೇವೇರ್ಮುನಿಭಿಶ್ಚ ವಂದಿತಃ. ಆಗ ವಿಚಿತ್ರ ಏನು ಅಂದರೆ, ಆದಿತಿ ದೇವಿ ಇವನು ಕೂಡ ನನ್ನ ಮಗನೇ, ಯಾಕೆ ಉಪೇಂದ್ರ ಇವನು ಇಂದ್ರನ ಮಗ ಅಂತ ಹೇಳಿ ನಮಸ್ಕಾರ ಮಾಡಿದ್ದಕ್ಕೆ ಆಶೀರ್ವಾದ ಮಾಡ್ತಾಳೆ ಕೃಷ್ಣನಿಗೆ. ನಮಗೆ ವ್ಯವಹಾರಕ್ಕಾಗಿ ದೊಡ್ಡವರು ಯಾರಾದರೂ ನಮಸ್ಕಾರಪ್ಪ, ಈಗ ಸಾಮಾನ್ಯವಾಗಿ ನಾವು ರೋಡಲ್ಲಿ ಹೋಗಬೇಕಾದಾಗ, ಗಾಡಿ ಮೇಲೆ ಹೋಗಬೇಕಾದಾಗ ನಮ್ಮ ಪರಿಚಯದವರು ಯಾರೋ ಇವರು ಅಂತ ಭೇಟಿ ಆಗ್ತಾರೆ, ಅವರಿಗೆ ಹಿಂಗೆ ಕೈ ಮಾಡ್ತೀವಿ, ಅವರು ನಮಗೆ ಹಿಂಗೆ ಕೈ ಮಾಡ್ತಾರೆ, ಟಾಟಾ ಮಾಡ್ತಾರೆ. ಟಾಟಾ ಮಾಡಬಾರ್ದು, ನಮಸ್ಕಾರಿ ಅಂತ ಅನ್ಬೇಕು. ದೊಡ್ಡವರು ಗುರುಗಳು ಹಿರಿಯರಿದ್ದರೆ, ಪ್ರಸಂಗ ಇದ್ದರೆ ಬಾಗಿ ನಮಸ್ಕಾರ ಮಾಡಬೇಕು. ಹಿರಿಯರಂದ್ರೆ ಏನು, ಜ್ಞಾನದಿಂದ ಹಿರಿಯರಿರ್ತಾರೆ, ಕೆಲವರು ವಯಸ್ಸು ಚಿಕ್ಕದಿರ್ತದೆ, ಅವರಿಗೆ ಬಾಗಿ ನಮಸ್ಕಾರ ಮಾಡಬೇಕು. ಅಥವಾ ಪ್ರಸಂಗವಶಾತ್ ಅವರೂ ನಮಗೆ ನಮಸ್ಕಾರ ಮಾಡುವ ಪ್ರಸಂಗ ಬರ್ತದೆ, ಆವಾಗ ನಾವು ಮುಜುಗುರಪಟ್ಟು ನಮಸ್ಕಾರ ಮಾಡಬೇಡ್ರಿ ಅಂತ ಹೇಳಬೇಕು. ಅದು ಬಿಟ್ಟು ಅವ್ರು ನಮಸ್ಕಾರ ಮಾಡಿದ್ದಾರೆ ಅಂತ ಹೇಳಿ ಆಶೀರ್ವಾದ ಮಾಡಿದರೆ ಹೋಯ್ತು ನಮ್ಮದು. ಆ ಪ್ರಸಂಗ ಬಂತು ಇಲ್ಲಿ. ಅದಿತಿ ದೇವಿಗೆ ಕೃಷ್ಣ ಸತ್ಯಭಾಮ ಆ ಕುಂಡಲಗಳನ್ನು ಕೊಟ್ಟು ನಮಸ್ಕಾರ ಮಾಡಿದರೆ ಅವಳು ಆಶೀರ್ವಾದ ಮಾಡ್ತಾಳಂತೆ. ಆಶೀರ್ವಾದ ಮಾಡೋ ಪ್ರಸಂಗ ಬಂತಲ್ಲ, ಹೇಗೆ ಬಂತು ಅಂದರೆ ಅಸುರಾವೇಶ. ಶ್ರೀಮದಾಚಾರ್ಯ ಹೇಳ್ತಾರೆ, ಕೃಷ್ಣ ನನಗೆ ನಮಸ್ಕಾರ ಮಾಡ್ತಾ ಇದ್ದಾನೆ, ಹಾಗಾಗಿ ನಾನು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಅಸುರಾವೇಶದ ಅಸುರಾವೇಶಾತ್ ಅಜಾನತಿ, ಗೊತ್ತಾಗಲಿಲ್ಲ ಕೃಷ್ಣ ಅಂದರೆ ಯಾರು, ಅವನ ಮಹಿಮೆ ಏನು ಅರ್ಥ ಮಾಡಿಕೊಳ್ಳದೇನೆ ನಮಸ್ಕಾರ ಮಾಡಿದ್ದಾನೆ ಅಂತ ಹೇಳಿ. ಸತ್ಯಾಂಸ ಸರ್ವಪ್ರಭವೋ ಜಗತ್ಪ್ರಭು ನಿರ್ದೋಷ ಸೌಖ್ಯೇಕ ತನು ಶುಭಾಶಿಷಾಹ. ಅತ್ಯಂತ ಯಾವ ದೋಷಗಳು ಇಲ್ಲದೆ ಇದ್ದ ಪರಮಾತ್ಮ ಅಂಥವನಿಗೆ ಶುಭಾಶಿಷಾಹ ತಾಭ್ಯಾಂ ದದೋ. ತಾಭ್ಯಾಂ ಅಂದ್ರೇನು, ಕೃಷ್ಣನಿಗೆ ಮತ್ತು ಸತ್ಯಭಾಮಗೆ ದಂಪತಿಗಳಿಗೆ ಆಶೀರ್ವಾದ ಮಾಡ್ತಾಳಂತೆ. ದದೋ ಸಸಾ ಅದಿತಿ ಆತ್ಮಪುತ್ರವತ್, ತನ್ನಲ್ಲಿ ಹುಟ್ಟಿದ ಮಗನಿಗೆ ಆಶೀರ್ವಾದ ಮಾಡುವಂತೆ ಕೃಷ್ಣನಿಗೆ ಆಶೀರ್ವಾದ ಮಾಡ್ತಾರೆ. ಇದರಿಂದ ನಾವು ತಿಳಿಯಬೇಕಾದ ಪಾಠ ಏನಂದರೆ, ದೊಡ್ಡವರು ತಪ್ಪಿ ಯಾವಾಗಾದರೂ ನಮಸ್ಕಾರ ಮಾಡುವ ಪ್ರಸಂಗ ಬಂದಾಗ ನಮ್ಮ ನಮಸ್ಕಾರ ಮಾಡಿದಂತೆ ವ್ಯವಹಾರ ಮಾಡಿದರೆ ಅವರಿಗೆ ನಾವು ಪುನಃ ನಮಸ್ಕಾರ ಮಾಡಬೇಕು. ಅವ್ರು ಮಾಡಲಿಲ್ಲ ಅಂದರೂ ನಾವು ಮಾಡಬೇಕು. ಪ್ರಸಂಗ ಬಂದಾಗ ಅವರೇನಾದರೂ ಮಾಡಿದರು ಅಂತಾದರೆ ಮತ್ತೆ ನಾವು ಆಶೀರ್ವಾದ ಮಾಡಬಾರ್ದವರಿಗೆ, ನಾವು ಪುನಃ ನಮಸ್ಕಾರ ಮಾಡಬೇಕು ಮತ್ತೆ, ಅವ್ರದ್ದು ಆಶೀರ್ವಾದ ಮಾಡಬಾರ್ದು. ಆಶೀರ್ವಾದ ಮಾಡಿದರೆ ಈ ಪ್ರಸಂಗ ಇಲ್ಲಿ ತೋರ್ತಾ ಇದೆ ನಮಗೆ, ಹಾಗೆ ಎಂದೂ ಮಾಡಬಾರದು ಅಂತ ತಿಳಿಸಿಕೊಡ್ತದೆ ಶಾಸ್ತ್ರ ಇಲ್ಲಿ ಆಶೀರ್ವಾದವನ್ನು. ಅಷ್ಟೇ ಅಲ್ಲದೇನು ಆಯಿತು ಅಂತ ಇಷ್ಟು ಆಗಿ, ಅಥೋ ಸದಾನಂದ ಚಿದಾತ್ಮದೇಹ ನಂದನೋದ್ಯಾನ ಮಹೋನುರೂಪಯ ಅನಂತ ಶಕ್ತಿ ಸಹ ಸತ್ಯಭಾಮಯ ವಿವೇಶರಂತುಂ ಪ್ರಿಯ ಅಖಿಲೇಶ್ವರ. ಸಣ್ಣ ಹುಡುಗರು ಉದ್ಯಾನವನ್ನು ನೋಡಿದಾಗ, ನಂದನ ಉದ್ಯಾನ ಭಾರಿ ರಮಣೀಯ, ಸ್ವರ್ಗದಲ್ಲಿ ಇದ್ದದ್ದು ನಂದನ ಉದ್ಯಾನ ಅಂತೆ ಪ್ರಸಿದ್ಧ. ಆ ನಂದನ ಉದ್ಯಾನದಲ್ಲಿ ಅದ್ಭುತವಾದ ವಾತಾವರಣ ಇವುಗಳೆಲ್ಲ ಇದ್ದಾಗ, ನಂದನ ಉದ್ಯಾನದಲ್ಲಿ ಕೃಷ್ಣ ಪರಮಾತ್ಮ ಸತ್ಯಭಾಮೆಯನ್ನು ಕರೆದುಕೊಂಡು ಹೋಗಿ ವಿಹಾರ ಮಾಡಲಿಕ್ಕೆ ಹೋಗ್ತಾನೆ. ಅದ್ಭುತವಾದದ್ದು. ಅಥೋ ಸದಾನಂದ ಚಿದಾತ್ಮದೇಹ, ಸಚ್ಚಿದಾನಂದ ವಿಗ್ರಹನಾದ ಪರಮಾತ್ಮ ಆ ನಂದನ ಉದ್ಯಾನದಲ್ಲಿ ಅನಂತ ಶಕ್ತಿ, ಅವನಿಗೆ ಹೊಸದಾದದ್ದು ಯಾವುದೂ ಇಲ್ಲ, ಅವನಿಂದಲೇ ಸೃಷ್ಟವಾದದ್ದು, ಅವನಿಂದಲೇ ಸತ್ಯಭಾಮೆಗೆ ಪೂರ್ಣವಾದ ಆನಂದ ಸಿಗ್ತದೆ. ಆದರೂ ಪರಮಾತ್ಮ ಜನರ ಮೋಹನಕ್ಕಾಗಿ, ನಾಟಕ ಮಾಡೋದಕ್ಕಾಗಿ ನಂದನ ಉದ್ಯಾನದಲ್ಲಿ ಹೋಗಿ ಸತ್ಯಭಾಮೆಯಿಂದ ಕೂಡಿದವನಾಗಿ ರಮಿಸ್ತಾ ಇದ್ದಾನೆ, ಕ್ರೀಡೆಯನ್ನು ಮಾಡ್ತಾ ಇದ್ದಾನೆ. ವಿವೇಶರಂತುಂ ಪ್ರಿಯ ಅಖಿಲೇಶ್ವರ ತಯಾಚ್ಯುತೋಸೋ ಕನಕೋ ವದಾತ ಸಕುಂಕಮಾದಿಂಗ್ಧ ಪಿಶಂಕ ವಾಸಯ. ಇಷ್ಟು ಅಲ್ಲಿ ನಡೀತಾ ಇದ್ದಾಗ ವಿಶೇಷ ವಿದೋಷ ಸಂವಿತ್ತನು ಸತ್ತನುರು ದದರ್ಶ ಸತ್ಯ
ಪಾರಿಜಾತ ವೃಕ್ಷ ಬಂದಿರ್ತದೆ. ಅವಾಗ ಇಂದ್ರ ತೆಗೆದುಕೊಂಡು ಹೋಗಿರ್ತಾನೆ ಪಾರಿಜಾತ ವೃಕ್ಷವನ್ನ, ಐರಾವತ ಆನೆಯನ್ನ ಇತ್ಯಾದಿಗಳನ್ನ ಎಲ್ಲ ಇಂದ್ರ ತೆಗೆದುಕೊಂಡು ಹೋಗಿರ್ತಾನೆ. ಅಲ್ಲಿ ಆ ನಂದನ ಉದ್ಯಾನದಲ್ಲಿ ಈ ಪಾರಿಜಾತ ವೃಕ್ಷ ಭಾರಿ ನವರಸಗಳಿಂದ ಕೂಡಿದು ತಹ ಕೇವಲ ಹೂವಿನ ವೃಕ್ಷ ಅಲ್ಲದು. ಪಾರಿಜಾತ ವೃಕ್ಷ ಅಂದರೆ ನವರಸಗಳಿಂದ ಕೂಡಿದ ವೃಕ್ಷ, ಭಾರೀ ಅದ್ಭುತವಾದದ್ದು. ಹತ್ತಿರ ಹೋದರೆ ಎಲ್ಲ ಎಷ್ಟೋ ದೂರ ಇದ್ದರೆ ಅದರ ವಾಸನೆ ಹರಡ್ತಾ ಇತ್ತಂತೆ, ಅಷ್ಟು ಅದ್ಭುತವಾದಂತಹ ಆ ವೃಕ್ಷ. ಆ ವೃಕ್ಷವನ್ನ ನೋಡಿದ್ಲು. ಇಲ್ಲಿ ಸ್ವರ್ಗದಲ್ಲಿ ಎಲ್ಲೋ ಮೂಲೆಯಲ್ಲಿ ಇದ್ದರೆ ಏನು ಪ್ರಯೋಜನ? ಅದು ಕೃಷ್ಣ ಇದು ನನ್ನ ಮನೆಯ ಅಂಗಳದಲ್ಲಿ ಬೇಕು ಅಂತ ಹೇಳಿದ್ಲು. ಯಾರು? ಸತ್ಯಭಾಮ. ಇದನ್ನ ನಾರದರು ನನಗೆ ಹೂಗಳನ್ನ ನೀನು ರುಕ್ಮಿಣಿ ರೈವತ ಪರ್ವತಕ್ಕೆ ಹೋದಾಗ ರುಕ್ಮಿಣಿಗೆ ನಾರದರು ಹೂಗಳನ್ನು ಕೊಟ್ಟರು. ಆ ವಾಸನೆಗಳು ನೋಡಿದ್ರೇನೆ ಎಷ್ಟು ಅದ್ಭುತ ಇತ್ತು. ಅಂಥದ್ದು ಆ ವೃಕ್ಷನೇ ಇಲ್ಲಿದೆ, ಹಾಗಾಗಿ ಈ ವೃಕ್ಷ ನನ್ನ ಅಂಗಳದಲ್ಲಿ ಇರಬೇಕು ಅಂತ ಆಸೆ ಪಟ್ಲಂತೆ. ಸಾಮಾನ್ಯ ಮನುಷ್ಯರು, ಸ್ತ್ರೀಯರಿಗೆ ಆಸೆ ಪಡುವ ಸ್ವಭಾವ ಇರ್ತದೆ, ಅದು ಬೇಕು ಇದು ಬೇಕು ಅಂತ ಹೇಳಿ. ಹಾಗೆ ತಾನೂ ಕೂಡ ಆಸೆ ಪಟ್ಟಳಂತೆ ತೋರಿಸ್ತಾ ಇದ್ದಾಳೆ. ಆಗ ಕೃಷ್ಣ ಏನು ವಿಚಾರ ಮಾಡಲಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ, ವಿದೋಷ ಸಂವಿತ್ತನು ಅತ್ರ ಸತ್ತರುಂ ದದರ್ಶ ಅಮೃತ ಮಂಥನೋದ್ಭವಂ ಸಪಾರಿಜಾತಂ ಮಣಿಕಂಚನಾತ್ಮಕಂ. ಪರ್ವತ ಅಂದ್ರೆ ಎಂಥದ್ದಿರ್ತದೆ? ಕಲ್ಲು ಮಣ್ಣು ಗಿಡಗಳು ತುಂಬಿದ್ದಿರ್ತದೆ. ಅಲ್ಲೆಲ್ಲ ಹೂವ ಗಿಡಗಳು ಅಥವಾ ಕಲ್ಲು ಮಣ್ಣು ಇವೆಲ್ಲ ಕಲ್ಲು ಮಣ್ಣಾಗಿದ್ದಿದ್ದಿಲ್ಲಂತೆ. ಆ ಪರ್ವತಕ್ಕೆ ಮಣಿಗಳಿಂದ ಕೂಡಿದ್ದು ಕಾಂಚನಮಯವಾದ ಬಂಗಾರಮಯವಾದ ಪರ್ವತ. ಆ ಪರ್ವತದ ಮಧ್ಯದಲ್ಲಿ ಈ ಪಾರಿಜಾತ ವೃಕ್ಷ ಇದೆಯಂತೆ. ಇಷ್ಟು ಅದ್ಭುತವಾದ ಆನಂದನವನ. ಆನಂದನವನದಲ್ಲಿ ಈ ಮಣಿಪರ್ವತ ಮತ್ತು ಪಾರಿಜಾತ ವೃಕ್ಷ ಇವೆರಡೂ ಬೇಕು ಅಂತಂದಿದ್ದಕ್ಕೆ ಕೃಷ್ಣ ಅವಶ್ಯ ಆಗಲಿ ಅಂತ ಹೇಳಿ ಎರಡನ್ನೂ ಕಿತ್ತಿ ವೃಕ್ಷವನ್ನೇ ಕಿತ್ತಾನಂತೆ. ಮಣಿಗಳಿಂದ ಕೂಡಿದಂಥ ಪರ್ವತವನ್ನೇ ಎತ್ತಿ ಗರುಡನ ಮೇಲೆ ಇಡ್ತಾನೆ. ಹೂಗಳನ್ನ ಹಚ್ಚುವುದು ಕೆಲಸ ನಮ್ದೆ, ನೀರು ಹಾಕುವುದು ಕೆಲಸ ನಮ್ದೆ. ಆದರೆ ಹೂಗಳು ನಮಗೆ ಸಿಗ್ತಾವಂತಿಲ್ಲ, ಬೇರೆಯವರು ಎತ್ಕೊಂಡು ಹೋಗ್ಬಿಡುತ್ತಾರೆ. ಮನೆ ಮುಂದೆ ಹಚ್ಚಿದ್ರಿ ಅಂದರೆ ಗೊತ್ತಾಗ್ತದೆ ನಿಮಗೆ, ಬೇರೆಯವರೇ ತೊಗೊಂಡು ಹೋಗ್ಬಿಡುತ್ತಾರೆ. ಆವಾಗ ಶ್ರಮ ಪಡೋದು ನಾವು, ಆದರೆ ಫಲ ಸಿಗುವುದು, ಫಲವನ್ನು ಉಣುವುದು ಬೇರೆಯವರಂತ ಆಗ್ತದಲ್ಲ. ಆ ಪ್ರಸಂಗ ಬಂದಂತೆ ಮಾಡಿದಳು ಶಚಿದೇವಿ. ಶಚಿದೇವಿ ಹೇಳಿದ್ಲು, ನನಗೆ ಯಾವಾಗ ಸಮಯ ಸಿಕ್ಕಿರ್ತದೆ, ಯಾವಾಗ ನನಗೆ ಬೇಸರ ಆಗಿರ್ತದೆ, ಯಾವಾಗ ನಾನು ಹಾಯಾಗಿ ಆರಾಮಾಗಿರಬೇಕು ಅಂತ ವಿಚಾರ ಮಾಡಿರ್ತೀನಲ್ಲ, ಆಗ ಈ ನಂದನ ವನಕ್ಕೆ ಬಂದು ಈ ಪಾರಿಜಾತ ವೃಕ್ಷದ ಬುಡದಲ್ಲಿ ಆರಾಮಾಗಿ ಕುರ್ಚಿ ಹಾಕೊಂಡು ಕೂತು ಕಾಲ ಕಳೆದು ಹೋಗ್ತಿರ್ತೇನೆ ನಾನು. ಅಂಥದ್ರಲ್ಲಿ ಈ ಪಾರಿಜಾತ ವೃಕ್ಷವನ್ನೇ ಕೃಷ್ಣ ಅಪಹಾರ ಮಾಡಿ ಕೇಳದೇನೆ ನಮ್ಮ ಊರಿಗೆ ಬಂದು ನಾವು ಸ್ವಾಗತ ಮಾಡಿದ್ವಿ. ಸ್ವಾಗತ ಮಾಡಿ ಕೂಡಿಸಿ ಮರ್ಯಾದೆ ಮಾಡಿದ್ದಕ್ಕೆ ನಮಗೆ ಒಂದು ಮಾತು ಕೇಳದೇನೆ ಈ ವೃಕ್ಷವನ್ನೇ ಎತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ, ಹೂಗಳ ಆಸೆಯಿಂದ, ಆ ವೃಕ್ಷದ ಆಸೆಯಿಂದ, ಆ ವಾಸನೆಯ ಪರಿಮಳದಿಂದ ಆಕರ್ಷಿತಳಾದಂತೆ ಲಕ್ಷ್ಮೀದೇವಿ ತೋರಿಸಿದ್ಲು. ಆದರೆ ನಿಜವಾಗಿ ಆಕರ್ಷಿತಳಾದವಳು ಯಾರು? ಶಚಿದೇವಿ. ಆ ಶಚಿದೇವಿ ಹೇಳ್ತಾಳೆ, ಆ ವೃಕ್ಷ ನನಗೆ ಬೇಕು ಇಂದ್ರ, ಆ ವೃಕ್ಷವನ್ನ ಕೃಷ್ಣ ಕದ್ದುಕೊಂಡು ಹೋಗ್ತಾ ಇದ್ದಾನೆ, ನೀನು ಬಾ ಅಂತ ಶಚೀದೇವಿಯಿಂದ ಪ್ರೇರಿತಳಾಗಿ ಆ ಇಂದ್ರ ಮತ್ತು ಅಷ್ಟದಿಕ್ಪಾಲಕರು ಎಲ್ಲರೂ, ಅಷ್ಟದಿಕ್ಪಾಲಕರಲ್ಲಿ ರುದ್ರದೇವರೂ ಬರ್ತಾರಂತೆ ಯುದ್ಧಕ್ಕೆ. ವಿಚಿತ್ರ ನೋಡಿ. ತದೇವ ಪೂರ್ಣೇಂದು ವಿರಾಜಿತೆ ಹರಿಶ್ಚಕಾರ ದೇವ್ಯಾ ಪವನಾನು ಸೇವಿತೆ ಸ ಪಾರಿಜಾತಂ ಮಣಿಕಂಚನಾತ್ಮಕಂ ಸಮಸ್ತ ಕಾಮಪ್ರದ ಅರ್ಚಿ ಹಾರಿಣಂ. ಅದು ವಿಚಿತ್ರ ಏನು ಅಂದರೆ, ಕಲ್ಪವೃಕ್ಷ ಕಾಮಧೇನು ಅಂತ ನಾವೇನು ಕೇಳ್ತೀವಲ್ಲ, ಕಲ್ಪವೃಕ್ಷ ಅಂದರೆ ಇದೆ. ಪಾರಿಜಾತಕ್ಕೇನೆ ಮತ್ತೊಂದು ಹೆಸರು ಕಲ್ಪವೃಕ್ಷ. ಅದು ಕೇವಲ ನವರಸಗಳಿಂದ ಕೂಡಿದ್ದು ಅಷ್ಟೇ ಅಲ್ಲ, ನೀವು ಮನಸ್ಸಿನಲ್ಲಿ ಏನು ಬಯಕೆ ಇದೆ ನೋಡಿ, ಅದನ್ನೆಲ್ಲ ಕೊಡುವಂಥ ಮಹಾವೃಕ್ಷ. ಅದು ಸಾಮಾನ್ಯ ಸ್ಥಳದಿಂದ ಬಂದದ್ದಲ್ಲದು. ದೇವದಾನವರು ಯಾವ ಸಮುದ್ರ ಮಥನವನ್ನು ಮಾಡಿ ಅಮೃತವನ್ನು ಪಡಿಬೇಕು ಅಂತ ವರ್ಷಾನಗಟ್ಲೆ, ಸಾವಿರಾರು ವರ್ಷಗಳ ಕಾಲ ಮತ್ತು ಮಥನ ಮಾಡಿದಾಗ ಹುಟ್ಟಿದ ವೃಕ್ಷ ಅದು. ಅಂಥ ವೃಕ್ಷ ಅದೇ ಕಲ್ಪವೃಕ್ಷ. ಕಾಮಧೇನು ಅಂತೂ ಆಕಳು. ಹಾಗಾಗಿ ಅಂಥ ಅದ್ಭುತವಾದದ್ದು, ಅದನ್ನು ಯಾರು ಬಿಟ್ಟು ಕೊಡ್ತಾರೆ? ಹಾಗಾಗಿ ಶಚಿದೇವಿ ಅದನ್ನು ಬಿಡಲಿಲ್ಲ, ಬೇಕು ಅಂತ ಅಪೇಕ್ಷಾ ಪಟ್ಲಂತೆ.
ಶಚ್ಚಾ ಪ್ರಚೋದಿತೋ ವಾಸವ ಆಗಮತ್ಸುರೈಹಿ, ಎಲ್ಲ ದೇವತೆಗಳಿಂದ ಅಷ್ಟದಿಕ್ಪಾಲಕರಿಂದ ಖಗೇಶ್ವರಂ ತಚ್ಚ ನಿಶಮ್ಯ ಶಚ್ಚ ಪ್ರಚೋದಿತೋ ವಾಸವ ಆಗಮತ್ಸುರೈಹಿ ತಾನ್ ಆಸುರಾವೇಶ ಯುತಾನ್, ದೇವತೆಗಳು ಆಗ ದೇವತೆಗಳಾಗಿ ಉಳಿಲಿಲ್ಲ, ಅಸುರಾವಿಷ್ಟರಾದರು. ದೇವರು ಅಂತ ಗೊತ್ತಿತ್ತು, ಸತ್ಯಭಾಮ ಲಕ್ಷ್ಮೀದೇವಿ ಅಂತ ಗೊತ್ತಿತ್ತು. ಬಂದಾಗ ಸ್ವರ್ಗಕ್ಕೆ ಬಂದಾಗ ಆದರ ಗೌರವ ಮರ್ಯಾದೆಗಳನ್ನು ಇದೇ ಶಚಿದೇವಿ ಮಾಡಿದ್ದಾಳೆ. ಆದರೆ ತನ್ನ ಆಸ್ತಿ ಅಲ್ಲದೇ ಇದ್ದರೂ ಸರ್ವವೂ ಭಗವಂತನದೇ ಅಂತನ್ನುವ ಜ್ಞಾನ ಆಗಿದ್ದರೂ ಈಗ ಮೋಹಿತರಾಗಿ ಅಸುರಾವೇಶದಿಂದ ಅವಿಷ್ಟರಾದ ದೇವತೆಗಳು ನನ್ನದನ್ನ ಕೃಷ್ಣ ಕದ್ದುಕೊಂಡು ಹೊರಟಿದ್ದಾನೆ ಅಂತನ್ನುವ ಭಾವನೆ ಕೃಷ್ಣ ಆ ಎಲ್ಲರಿಗೆ ಮೂಡಿಸಿದ್ದಾನೆ. ಹಾಗಾಗಿ ಯುದ್ಧಕ್ಕೆ ಬಂದಿದ್ದಾರೆ ಎಲ್ಲರೂ. ಕೃಷ್ಣ ತಡಿ, ಈ ವೃಕ್ಷ ನನಗೆ ಬೇಕು ಅಂತ ಹೇಳಿದ್ರೆ ಕೃಷ್ಣ ಬಿಡುವುದಾಗಿತ್ತೇನೋ ಗೊತ್ತಿಲ್ಲ. ಆದರೆ ಕೃಷ್ಣನಿಗೆ ಯುದ್ಧದ ಆಹ್ವಾನವನ್ನು ಘೋಷಣೆ ಮಾಡಿಬಿಡುತ್ತಾನೆ. ಕೃಷ್ಣ ಈ ವೃಕ್ಷವನ್ನು ತೆಗೆದುಕೊಂಡು ಹೋಗುವಂತೆ ಇಲ್ಲ, ತೆಗೆದುಕೊಂಡು ಹೋಗುವುದಾದರೆ ನನ್ನ ಜೊತೆ ಯುದ್ಧ ಆಡಬೇಕು, ನೀನು ನನ್ನನ್ನು ಸೋಲಿಸಬೇಕು, ಹಾಗೆ ಹೀಗೆ ಅಂತ ಹೇಳಿ ಹೆಂಡತಿಯಿಂದ ಪ್ರಚೋದಿತನಾಗಿ ತಾನಾಸುರಾವೇಶ ಯುತಾನ್ ಹರೇಶ್ಚ ಬಲಪ್ರಕಾಶಾಯ ಸಮುದ್ಯತಾನ್ ಸುರಾನ್ ನ್ಯವಾರಯಚ್ಛಾಂಕ ಸಶಾಸ ಅಚ್ಯುತೇರ್ ಹರಿಪ್ರಿಯ ಬಾಣವರೇ ಸಮಸ್ತಶಃ. ಅನೇಕ ಜನ ಈ ದೇವತೆಗಳು ಯಾರ ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಭಗವಂತ ಕೊಡುವುದರಿಂದ ಇವರಿಗೆ ಇಂದ್ರ, ಚಂದ್ರ, ಅಗ್ನಿ, ಯಮ, ವರುಣ, ನಿರುತಿ, ವಾಯು, ಸೋಮ, ಈಶಾನ ಅಂತ ಅಷ್ಟದಿಕ್ಪಾಲಕರು, ಅದರಲ್ಲಿ ರುದ್ರದೇವರು, ಹೀಗೆಲ್ಲ ಅವರಿಗೆ ಆಯಾ ಸ್ಥಾನಗಳು, ಆಯಾ ಹೆಸರುಗಳು, ಆಯಾ ಬಲಗಳು, ಸತ್ತಾಪ್ರತೀತಿ ಪ್ರವೃತ್ತಿಗಳು ಯಾವ ಭಗವಂತನಿಂದ ಬಂದಿವೆಯೋ ಅಂತಹ ದೇವರನ್ನೇ ಮರೆತು ಅವರು ಅಸುರಾವೇಶದಿಂದ ಅವಿಷ್ಟರಾಗಿ ಯುದ್ಧಕ್ಕೆ ಬಂದಾಗ ಕೇವಲ ಗರುಡನ ರೆಕ್ಕೆಯ ಗಾಳಿಯಿಂದ ಎಷ್ಟೋ ಜನ ಒದ್ದಾಡಿ ಓಡಿ ಹೋಗಿದ್ದಾರಂತೆ, ಅಷ್ಟು ಬಲ ಗರುಡ ದೇವರಿಗೆ. ಇನ್ನು ಕೆಲವರು ಶಾರಂಗಧನಸ್ಸನ್ನು ಹಿಂದೆ ನೀವು ಕೇಳಿದ್ದೀರಿ. ಸತ್ಯಭಾಮ ಅಲ್ಲಿ ಹಿಂದೆ ನರಕಾಸುರನ ಸಮಯದಲ್ಲಿ ಸಂಹಾರ ಮಾಡುವ ಸಮಯದಲ್ಲಿ ಸತ್ಯಭಾಮ ಯುದ್ಧ ಆಡ್ತಾಳೆ. ಅಲ್ಲಿ ಕೃಷ್ಣನಿಗೆ ಮತ್ತು ಅಮೋಘವಾದ ಶತಗ್ನಿ, ಬ್ರಹ್ಮದೇವರು ಕೊಟ್ಟಂತಹ ಅಸ್ತ್ರ, ಶತಗ್ನಿ ಎಂಬ ಅಸ್ತ್ರವನ್ನು ಬಿಟ್ಟಿದ್ದಕ್ಕೆ ಕೃಷ್ಣ ಅಸ್ತ್ರವನ್ನು ನುಂಗಿಬಿಡ್ತಾನೆ. ನುಂಗಿದ್ದಕ್ಕೆ ಕೃಷ್ಣ ಮೂರ್ಛೆ ಬಂದಂತೆ ನಿಶಕ್ತನಾದಂತೆ ತಳಗೆ ಕುಸಿದು ಬೀಳುತ್ತಾನೆ. ಮೊನ್ನೆ ಪಾಠದಲ್ಲಿ ನೀವು ಕೇಳಿದಿರಿ, ಯಾಕೆ ಕುಸಿದು ಬೀಳುತ್ತಾನೆ? ಬ್ರಹ್ಮದೇವರು ಎಷ್ಟೆಷ್ಟೆಲ್ಲ ವರಗಳನ್ನು ಕೊಟ್ಟಿದ್ದಾರಲ್ಲ, ಎಷ್ಟೆಷ್ಟು ಜನಕ್ಕೆ ಕೊಟ್ಟಿದ್ದಾರಲ್ಲ, ಆ ಎಲ್ಲ ವರಗಳನ್ನು ನಾನು ವ್ಯರ್ಥನೇ ಮಾಡಿದ್ದೇನೆ ಯಾವಾಗಲೂ. ಹನುಮಂತ ದೇವರ ಪ್ರಸಂಗದಲ್ಲಿ ಕೇಳಿದಲ್ಲ, ಹನುಮಂತನ ಅಪ್ಪ ಕೃಷ್ಣ ಅಂದ ಮೇಲೆ ಯಾವಾಗಾದರೂ ಇವನಿಗೆ ಸ್ವಲ್ಪ ಮರ್ಯಾದೆ ಕೊಡಬೇಕೋ ಬೇಡ ನಾವು ಅಂತ ಹೇಳಿ ಬ್ರಹ್ಮನಿಗೆ ಮಾನವನ್ನು ಕೊಡೋದಕ್ಕಾಗಿ ಹಾಗೆ ಕುಸಿದು ಬಿದ್ದಂತೆ ನಾಟಕ ಮಾಡಿ ಕುತ್ತಾಗ ಸತ್ಯಭಾಮ ಈ ಶಾರಂಗಧನಸ್ಸನ್ನು ಎತ್ತಿ ಎಲ್ಲರಿಗೆ ಸೋಲಿಸಿದ್ದಾಳೆ, ಎಲ್ಲರಿಗೆ ಉತ್ಪತ್ತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾಳೆ. ಮತ್ತೆ ಪುನಃ ಸತ್ಯಭಾಮಿಯನ್ನು ಆಲಿಂಗನ ಮಾಡಿಕೊಂಡು ಚೇತರಿಸಿಕೊಂಡಂತೆ ಭಗವಂತ ತೋರಿಸಿ ಮತ್ತೆ ಪುನಃ ಯುದ್ಧ ಮಾಡಿದ್ದಾನೆ. ಅಂದರೆ ಎಲ್ಲಿ ಸತ್ಯಭಾಮ ಯುದ್ಧವನ್ನು ಆಡಿದ್ದು ಹೇಳ್ತಾರಲ್ಲ, ಅದೇ ಮತ್ತೆ ಪುನಃ ಸತ್ಯಭಾಮ ಇಲ್ಲಿ ಪುನಃ ಆ ಶಾರಂಗ ಧನಸ್ಸನ್ನು ಎತ್ತಿಕೊಂಡು ರುದ್ರದೇವರ ಧನಸ್ಸನ್ನು ತೆಗೆದುಕೊಂಡು ಅನೇಕ ಜನರನ್ನು ಸೋಲಿಸ್ತಾಳೆ. ವರುಣನಿಗೆ ನಿರಥನಾಗಿ ನಿಶಸ್ತ್ರನಾಗಿ ಮಾಡಿ ಅವನನ್ನು ಓಡಿಸುತ್ತಾಳೆ ಅಂತೆ. ಭಾರಿ ವಿಚಿತ್ರ. ನಿರಾಯುಧಂ ವೈಶ್ರವಣಂ ಚಕಾರ ಚಿಕ್ಷೇಪ ಚಾಬ್ದೋ ಗರುಡಯೋ ಜಲೇಶ್ವರಂ. ವರುಣನಿಗೆ ಹಾಗೂ ಕುಬೇರನಿಗೆ ಇವರೆಲ್ಲರನ್ನು ಓಡಿಸಿಬಿಡ್ತಾಳಂತೆ. ಮತ್ತೆ ಪುನಃ ಪರಮಾತ್ಮ ಬಂದು ನಿಬೋದ್ಧ ಶಾರಂಗ ರಥೈಸ್ತವಾಂ ತನುಂ ಆವೇಶಿತಾನಾಸುರೈ ಸರದ್ಯತಃ. ಕೃಷ್ಣ ಕೊನೆಗೆ ಅವರನ್ನೆಲ್ಲ ಸೋಲಿಸ್ತಾನೆ. ಸೋಲಿಸಿದಾಗ ಇವನು ಯಾರು ಅಂತ ಗೊತ್ತಾಗ್ತದೆ. ಅಪಾಹಸತ್ತಂ ಜಗದೇಕ ಸುಂದರಿ ಹರಿಪ್ರಿಯೋಥೋ ಜಗದೇಕ ಮಾತರಂ ಉವಾಚ ಚಕ್ರೋ ಜಗತಾಂ ಜನತ್ರಯೇ ಪ್ರದರ್ಶಯಾಮೋ ಅಯಮಾತ್ಮಶೈಶವಾಂ. ಆಗ ನಾವು ಹುಚ್ಚರಂತೆ, ಸಣ್ಣ ಮಕ್ಕಳಂತೆ ನಿನ್ನ ಜೊತೆಗೆ ಏನೇನೋ ಅಬದ್ಧ ವ್ಯವಹಾರ ಮಾಡ್ತಾ ಇದ್ದೇವೆ, ಸ್ವಾಮಿ ನೀನು ಯಾರಂತೂ ಗೊತ್ತಾಯಿತು, ಕ್ಷಮೆ ಮಾಡು ಅಂತ ಹೇಳಿ ಅರ್ಜುನ ಬಂದು, ಅಂದರೆ ಇಂದ್ರ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೇಳ್ತಾನೆ, ಆಯಿತು ಅವಶ್ಯ ಆಗಲಿ ಅಂತ ದೇವರು ಬಿಟ್ಟ. ಆಗ ಅದರಂತೆ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಮತ್ತೊಂದು ಪ್ರಾರ್ಥನೆ ಮಾಡ್ತಾನೆ, ನಾನೇ
ಈಗ ಅರ್ಜುನನಾಗಿ ಭೂಮಿಯಲ್ಲಿ ಅವತಾರ ಮಾಡಿದ್ದೇನೆ. ಹಾಗಾಗಿ ಅವನ ಪೂರ್ಣ ಜವಾಬ್ದಾರಿಯನ್ನು ನೀನೇ ವಹಿಸಬೇಕು ಪರಮಾತ್ಮ. ಅವನಿಗೆ ಏನೂ ಆಗದೇ ಇದ್ದಂತೆ ನೀನೇ ನೋಡಬೇಕು. ಜಗಾಮಚಾಥೋ ಶರಣಂ ಜನಾರ್ದನಂ ಸುರೈರ್ವೃತೋ. ಯಾವ ದೇವತೆಗಳು ಅಷ್ಟದಿಕ್ಪಾಲಕರು ದೇವರ ವಿರುದ್ಧವಾಗಿ ಯುದ್ಧವಾಡಲಿಕ್ಕೆ ಬಂದರೋ ಅವರಿಗೆಲ್ಲ ಸ್ವಲ್ಪ ಹೊತ್ತು ಏನೋ ಕಲ್ಯಾವೇಶ ಅಸುರಾವೇಶವಾಗಿರ್ತದೆ. ದೇವರ ಮಹತ್ವ ತಿಳಿದೇ ಇದ್ದಂತೆ ಅವರಿಗೆ ಆಗಿರ್ತದೆ. ಆ ಪ್ರಸಂಗಕ್ಕೆ ಮಾತ್ರ ವಿರೋಧ ಮಾಡಿದಂತೆ ತೋರಿಸ್ತಾರೆ. ಕೆಲವರಿಗೆ ವಿರೋಧ ಮಾಡ್ತಾರೆ, ಕೆಲವರು ತೋರ್ತಾರೆ. ಆದರೆ ನಿಜವಾಗಿ ದೇವರ ಮೇಲೆ ಅವರಿಗೆ ಭಕ್ತಿ ಹೋಗಿರುವುದಿಲ್ಲ. ಅಸುರಾವೇಶವಾದ ಕಾಲ ಮಾತ್ರ ಭಕ್ತಿ ಹೋಗಿರ್ತದೆ. ಸದಾ ಕಾಲವು ದೇವರು ಏನು, ದೇವರ ಅಸ್ತಿತ್ವ ಏನು, ದೇವರ ಮಹಿಮೆ ಏನು ಅವರವ್ರ ಯೋಗ್ಯತಾನುಸಾರವಾಗಿ ಪರಿಪೂರ್ಣವಾಗಿ ತಿಳಿದಿರ್ತಾರೆ. ಅಂತಹ ಮಹಾದೇವತೆಗಳವರೆಲ್ಲ ಸುಮ್ಮನೆ ಯಾವಾಗ ಏನೋ ಒಂದು ಪ್ರಸಂಗಕ್ಕೆ ದೇವರ ಮಾಯೆಯಿಂದ ಅಸುರ ಆವೇಶದಿಂದ ಈ ಎಲ್ಲ ಅವಸ್ಥೆ ಅವರಿಗೆ ಬಂದಿರ್ತದೆ. ಹೀಗೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದೇ ಸಿದ್ಧಾಂತ. ಯಾಯಾ ಪ್ರಸಂಗವನ್ನು ಶ್ರೀಮದಾಚಾರ್ಯ ಹೇಳಿದ್ದಾರಲ್ಲ, ಆಯಾ ಪ್ರಸಂಗದಲ್ಲಿ ಮಾತ್ರ ಅವರಿಗೆ ಅಷ್ಟೇ ತೊಂದರೆ ಆಗಿರ್ತದೆ. ಇವಳದು ಯಾವ ಪ್ರಸಂಗದಲ್ಲೂ ಇಲ್ಲ. ಭೀಮಸೇನ ದೇವರು ಶುದ್ಧ ಭಾಗವತ 18ನೇ ಅಧ್ಯಾಯದಲ್ಲಿ ಕೇಳಿದ್ದೀರಿ ನೀವು. ಶುದ್ಧ ಭಾಗವತ ಧರ್ಮರು ನಿರತರು, ಅವ್ರಿಗೆಂದೂ ಯಾವ ಕಲ್ಯಾವೇಶಾದಿಗಳು ಇಲ್ಲ, ಭಾಗವತ ಧರ್ಮದಿಂದ ಚ್ಯುತರಾದವರಲ್ಲ, ದೇವರನ್ನ ಎಂದೂ ವಿರೋಧ ಮಾಡಿದವರಲ್ಲ ಅಂತನ್ನೋದನ್ನು ಸಾಬೀತು ಮಾಡಿ ಉಳಿದೆಲ್ಲ ದೇವತೆಗಳು ಯಾವ್ಯಾವ ಪ್ರಸಂಗದಲ್ಲಿ ಬಲರಾಮನನ್ನು ಮದುನ ಮಾಡಿಕೊಂಡು, ಕೃಷ್ಣನ ಅಣ್ಣನಾದ ಭೂಮಿ ಮೇಲೆ ಅವತಾರ ಮಾಡಿದಾಗ ಬಲರಾಮನನ್ನು ಮದುನ ಮಾಡಿಕೊಂಡು ಯಾರ್ಯಾರು ದೇವರ ವಿರೋಧ ಯಾಯಾ ಪ್ರಸಂಗದಲ್ಲಿ ಮಾಡಿದ್ದಾರೆ ಅಂತನ್ನೋದನ್ನು 18ನೇ ಅಧ್ಯಾಯದಲ್ಲಿ ನಾವು ಕೇಳಿದ್ದೇವೆ ಪಾಠದಲ್ಲಿ. ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆಯಾ ಪ್ರಸಂಗದಲ್ಲಿ ದೇವತೆಗಳಿಗೆ ಆಯಾ ಸಮಸ್ಯೆ ಆದದ್ದನ್ನು ಮಾತ್ರ ತಿಳಿಸಿಕೊಡುತ್ತಾರೆ. ಅಷ್ಟೇ ಸಮಸ್ಯೆ ಆದದ್ದವರಿಗೆ ಮತ್ತೆ ಇನ್ಯಾವಾಗೂ ಸಮಸ್ಯೆ ಆಗಿಲ್ಲ. ಇದು ನಾವು ಸರಿಯಾಗಿ ಅರ್ಥ ಮಾಡಬೇಕು. ಅವ್ರಿಗೂ ಹೀಗಾಯಿತು ಅಂತ ಹೇಳಿ ನಾವು ಅದನ್ನೇ ದೃಷ್ಟಾಂತವನ್ನು ಇಟ್ಟುಕೊಂಡು ನಾವು ಗದ್ದಲಕ್ಕೆ ಬೀಳಬಾರ್ದು. ಇಷ್ಟನ್ನೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಇದರಿಂದ ತಾರತಮ್ಯವನ್ನು ತಿಳಿದುಕೊಳ್ಳಬೇಕು ಅಷ್ಟೇ ಹೊರತು ಇವರು ದೊಡ್ಡವರು, ಇವರಾದ್ಮೇಲೆ ಇವರು, ಇವರಾದ್ಮೇಲೆ ಇವರು ಅಂತ ಅದನ್ನೂ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ತಾರತಮ್ಯವನ್ನು ಸರಿಯಾಗಿ ನಿರ್ಣಯ ನಮ್ಮ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಸುಧಾ ತಾರತಮ್ಯ ಪಾಠವನ್ನು ಹೇಳಬೇಕಾದಾಗೂ ನಾನು ಇದನ್ನೇ ವಿವರಣೆ ಮಾಡಿದ್ದೇನೆ. ಶೃಂಗಂ ಚದತ್ವ ಮಣಿಮತ್. ಆಗ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾನೆ. ಆವಾಗ ಮಣಿ ಪರ್ವತವನ್ನು ದಾನವಾಗಿ ಕೊಡ್ತಾನೆ. ದಾನ ಅಂದರೆ ತನ್ನದ್ದೇ ಕೃಷ್ಣನಿಗೆ ಸಮರ್ಪಣೆ ಮಾಡೋದು, ದಾನ ಅಂತ ಅನ್ನೋದಲ್ಲ. ಅದಕ್ಕೆ ಶೃಂಗಂ ಚದತ್ವ ಮಣಿಪರ್ವತಸ್ಯ ಪ್ರಣಮ್ಯ ದೇವ್ಯಾ ಸಹಿತಂ ಜಗದ್ಗುರುಂ ಯಯಾಚ ಏನಂ ಪರಿರಕ್ಷಣಾಯ ಶಚಿಪತಿ ಕೇವಲಂ ಅರ್ಜುನಸ್ಯ. ಕೃಷ್ಣ ಆ ಅರ್ಜುನನ್ನ ರಕ್ಷಣೆ ಮಾಡು ಅಂತಂದಾಗ ಕೃಷ್ಣ ಒಂದು ಮಾತು ಹೇಳ್ತಾನೆ. ಈ ಮಾತನ್ನು ನೆನಪಿಟ್ಕೊಳ್ಬೇಕು ನಾವು ಯಾವಾಗಲೂ. ಕೃಷ್ಣನ ವಿಷಯಕ್ಕಷ್ಟೇ ಅಲ್ಲ, ಎಲ್ಲರ ವಿಷಯದಲ್ಲಿಯೂ ಈ ಕೃಷ್ಣ ಹೇಳ್ತಾನೆ. ಅರ್ಜುನ ಅಂತ ಬಾಯಿಬಿಟ್ಟು ಇಂದ್ರ ಪ್ರಾರ್ಥನೆ ಮಾಡಿದ್ದಕ್ಕೆ ಅವನಿಗೆ ಭರವಸೆ ಕೊಡೋದಕ್ಕೆ ಆಶ್ವಾಸನ ರೂಪದಲ್ಲಿ ಈ ಮಾತನ್ನು ಹೇಳ್ತಾನೆ. ಏನಂತ? ಜಗಾದ ಕೃಷ್ಣೋಪಿ ಧರಾತಲೆ ಸ್ಥಿತೆ ನಮಯ್ಯಮಂ ಕಶ್ಚನ ಜೇಷ್ಯತೀತಿ. ನಾನು ಭೂಮಿ ಮೇಲೆ ಕೃಷ್ಣನ ಹತ್ತಿರಲ್ಲ, ಕೃಷ್ಣನ ಸಾರಥಿಯಾಗಿ ಅಲ್ಲ, ಕೃಷ್ಣನ ಮನೆಯಲ್ಲಿ ಇರುವುದಲ್ಲ. ಇದು ಅರ್ಜುನನ ಸಾರಥಿಯಾಗಿ ಇರುವುದು. ಅರ್ಜುನನ ಜೊತೆಗಿದ್ದಾಗ ಅಥವಾ ಅರ್ಜುನನ ಮನೆಯಲ್ಲಿದ್ದಾಗ ಅರ್ಜುನನಿಗೆ ಯಾರೋ ತೊಂದರೆ ಕೊಡ್ತಾರೆ, ಅರ್ಜುನನ ಯಾರೋ ಗೆಲ್ತಾರೆ, ಆಗ ನಾನು ಬಂದು ಕಾಪಾಡ್ತೇನೆ ಅಷ್ಟೇ ಅಲ್ಲ. ಭೂಮಿ ಮೇಲೆ ಎಷ್ಟು ದಿನ ನಾನು ಇರ್ತೇನಲ್ಲ, ಅರ್ಜುನನ ಹತ್ರ ಆಗಲಿ ದೂರ ಆಗಲಿ ಎಲ್ಲೋ ಇದ್ದರೂ ಅರ್ಜುನನ್ನ ಯಾರೂ ಗೆಲ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ನಾನು ನಿನಗೆ ವರ ಕೊಡ್ತೇನೆ, ನಾತು ಕೊಡ್ತೇನೆ ಅಂತ ಅರ್ಜುನನ ಪರವಾಗಿ ಪ್ರಾರ್ಥನೆ ಮಾಡಿದ ಇಂದ್ರನಿಗೆ ಈ ವರವನ್ನು ಕೊಡ್ತಾನೆ. ನೋಡ್ರಿ ಹೇಗಿದೆ ಮಾತು. ಕೃಷ್ಣೋ ಜಗಾದ ಕೃಷ್ಣೋಪಿ ಧರಾತಲೆ ಸ್ಥಿತೆ ನಮಯ್ಯಮಂ ಕಶ್ಚನ ಜೇಷ್ಯತೀತಿ. ಅರ್ಜುನನನ್ನು ಯಾರೂ ಗೆಲ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾನು ಮತ್ತೆ ಮೇಲೆ ನಾನು ಪ್ರವೇಶ ಮಾಡಿ ನನ್ನ ಊರಿಗೆ ನನ್ನ ಧಾಮಕ್ಕೆ ನಾನು ಪ್ರವೇಶವಾಗುವವರೆಗೆ ಕೃಷ್ಣ ಭೂಮಿ ಮೇಲೆ 106 ವರ್ಷ 6 ತಿಂಗಳುಗಳ ಕಾಲ ಭೂಮಿ ಮೇಲೆ ವಾಸವಾಗುವವರೆಗೂ ಅರ್ಜುನನಿಗೆ ಎಂದೂ ಸೋಲಾಗಲಿಲ್ಲ. ಹಾಗಾಗಿ ಕೊನೆಗೆ ಕೃಷ್ಣ ಮತ್ತೆ ಮಹಾಪ್ರಸ್ಥಾನವನ್ನು ಮಾಡಿದಾಗ ಅರ್ಜುನನಿಗೆ ಮತ್ತೆ ಆ ಗೋಪಿಕಾಸ್ತ್ರೀಯರನ್ನೆಲ್ಲ ಕಾಪಾಡಪ್ಪ ಅಂತ ಕೃಷ್ಣ ಹೇಳಿ ಕಳಿಸಿದರೆ ಎಲ್ಲ ಗೋಪಾಲಕರು ಕಟ್ಟಿಗೆಯಿಂದ ಹೊಡೆದು ಓಡಿಸಿದ್ದಾರೆ ಅರ್ಜುನನನ್ನು. ಆವಾಗ ವಂಚಿತೋ ಮಹಾರಾಜ ಪ್ರಥಮ ಸ್ಕಂದದಲ್ಲಿ ನಾವು ಕೇಳ್ತೇವೆ, ಕೊನೆ ಭಾಗದಲ್ಲಿಯೂ ನಾವು ಕೇಳ್ತೇವೆ. ಯಾಕೆ ಅಂದರೆ ಕೃಷ್ಣ ಇರುವವರೆಗೆ ನಮಗೆ ರಕ್ಷಣೆ ಇತ್ತು.
ಅವನಿರುವವರೆಗೆ ನನಗೆ ನಾನು ಎಷ್ಟು ಬಾರಿ ಮತ್ತು ಸೊಕ್ಕು ಪಟ್ಟೆ ಕೃಷ್ಣನ ಮುಂದೆ. ಆಗ ನನಗೇನು ಅನಿಸ್ಲಿಲ್ಲ, ನಾನೇ ಎಲ್ಲ ಮಾಡಿದ್ದೇನೆ, ನನ್ನಿಂದೇ ಎಲ್ಲ ಆಗಿದೆ ಅಂತ. ಕೃಷ್ಣನೇ ನನ್ನ ಒಳಗಿದ್ದು ಇಷ್ಟೆಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಆವಾಗ ಅನಿಸ್ತಿತ್ತು. ಆದರೆ ನಾನು ಅಹಂಕಾರದಿಂದ ಮರೆತು ಬಿಟ್ಟಿದ್ದೆ, ಈಗ ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಕೊನೆಗೆ ಆ ಮಾತನ್ನು ಅರ್ಜುನ ಹೇಳ್ತಾನೆ. ಯಾಕೆ ಈ ಮಾತನ್ನು ಹೇಳಿಕ್ಕೆ ಬಂದೆ ಅಂದರೆ, ಕೃಷ್ಣ ವರ ಕೊಟ್ಟಿದ್ದಾನೆ ಇಂದ್ರನಿಗೆ. ಆ ಕುಂಡಲಗಳನ್ನು, ನರಕಾಸುರನ ಸಂಹಾರ ಮಾಡಿ ಕುಂಡಲಗಳನ್ನು ಅದಿತಿದೇವಿಗೆ ಕೊಡಲು ಹೋದಾಗ ನಂದನ ಉದ್ಯಾನದಲ್ಲಿ ಮತ್ತು ಪಾರಿಜಾತ ವೃಕ್ಷವನ್ನು ಕಂಡ ಸತ್ಯಭಾಮಿಗೆ ಅನುಗ್ರಹ ಮಾಡಿ ಆ ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ಹೋಗುವ ನೆಪ ಮಾಡಿಕೊಂಡಾಗ ಇಂದ್ರ ಯುದ್ಧಕ್ಕೆ ಬಂದು ಇಂದ್ರ ಸೋತಾಗ ಇಂದ್ರ ಪ್ರಾರ್ಥನೆ ಮಾಡಿದಾಗ ಈ ವರವನ್ನು ಇಂದ್ರನಿಗೆ ಅರ್ಜುನ ಪರವಾಗಿ ಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ. ಆ ಕಾರಣಕ್ಕಾಗಿ ಕೊನೆಯವರೆಗೂ ಅರ್ಜುನನನ್ನ ಕೈ ಬಿಡಲಿಲ್ಲ ಕೃಷ್ಣ. ಇದು ಒಂದು ವರ. ಭೀಮಸೇನ ದೇವರು ಧರ್ಮ ಇದೆ, ಹಾಗಾಗಿ ಪಾಂಡವರು ಗೆಲ್ಲಬೇಕಾಗಿತ್ತು, ಹಾಗಾಗಿ ಅದೊಂದು ಭಾಗ, ಅದೇ ಪ್ರಧಾನ ಭಾಗ ಇರಲಿ. ತಮರ್ಜುನಾರ್ಥಂ ವರಮಾಪ್ಯವಾಸವ ಪುನಃ ಪುನಶ್ಚಕ್ರಧರಂ ಪ್ರಣಮ್ಯ ಪ್ರಸನ್ನ ದೃಷ್ಟಿಯ ಹರಿಣಾಭಿವೀಕ್ಷಿತೋ ಯಯೋ ಮಹಾಭಾಗವತ ಸ್ವಮಾಲಯಂ. ಇಷ್ಟು ಆದ ಮೇಲೆ ಎಲ್ಲರೂ ತಮ್ಮ ಊರಿಗೆ ಬಂದಿದ್ದಾರೆ. ಅಂಗಳದಲ್ಲಿ ತಾನು ಆಸೆಪಟ್ಟಂತೆ ಈ ಪಾರಿಜಾತ ವೃಕ್ಷವನ್ನು ಸತ್ಯಭಾಮ ಅಂಗಳದಲ್ಲೇನೆ ಹಚ್ಚಿದ್ದಾನೆ ಕೃಷ್ಣ. ಪ್ರತಿನಿತ್ಯ ಅವಳು ನೋಡಬೇಕು, ಸಮೃದ್ಧವಾದ ಅವಳಿಗೇನು ಆಸೆ ಆಕಾಂಕ್ಷೆಗಳಿವೆಯೋ ಅದನ್ನೆಲ್ಲ ಪರಿಪೂರ್ಣ ಮಾಡಬೇಕು ಅಂತನ್ನೋದಕ್ಕಾಗಿ ಇಟ್ಟಿದ್ದಾನೆ. ಇಲ್ಲಿ ವಿಚಿತ್ರ ಏನು ಅಂತಂದರೆ, ಪ್ರದಾಯ ರತ್ನಾನಿಚ ಅಲ್ಲೇನೆ ಅದರ ಪಕ್ಕದಲ್ಲೇನೆ ಈ ಮಣಿಪರ್ವತವನ್ನೂ ಸ್ಥಾಪನೆ ಮಾಡಿದ್ದಾನೆ, ಪಾರಿಜಾತ ವೃಕ್ಷವನ್ನೂ ಇಟ್ಟಿದ್ದಾನೆ. ಮಣಿ ಹೇಗಿದೆ ನೋಡಿ, ಸ್ವರ್ಗದಿಂದ ಎತ್ತಿಕೊಂಡು ಬಂದು ಕೃಷ್ಣ ಭೂಲೋಕದಲ್ಲಿ ತನ್ನ ಹೆಂಡತಿಯ ಮನೆಯ ಅಂಗಳದಲ್ಲಿ ಹಚ್ಚಿದ್ದಾನೆ ಗಿಡವನ್ನು, ಮತ್ತು ಮಣಿಪರ್ವತವನ್ನು ಇಟ್ಟಿದ್ದಾನೆ. ಆಮೇಲೆ ಈ ಎಲ್ಲ ಜನರು 16,100 ಜನ ಅಗ್ನಿದೇವರ ಮಕ್ಕಳು. ಮೊದಲಿಗೆ ನಾನು ಇದನ್ನು 3ನೇ ಬಾರಿ ಹೇಳ್ತಾ ಇದ್ದೇನೆ, ಯಾಕಂದರೆ ನಮ್ಗೆ ಗೊತ್ತಿರಬೇಕು. ಈ 16,100 ಜನ ಬಂದಿಯಲ್ಲಿ ಇದ್ದರು ನರಕಾಸುರನ ಮನೆಯಲ್ಲಿ. ಅವನನ್ನು ಕೊಂದು ಇವರನ್ನು ಎತ್ತುಕೊಂಡು ಬಂದವರು ಇವರು ನಿಜವಾಗಿ ಸ್ತ್ರೀಯರಲ್ಲ, ಅಗ್ನಿದೇವರ ಮಕ್ಕಳು. ಕೃಷ್ಣನ ಸಲುವಾಗಿ ತಾವು ತಪಸ್ಸು ಮಾಡಿ ವಾಯುದೇವರ ಅನುಗ್ರಹದಿಂದ ಹೆಣ್ಣಾಗಿ, ಆಮೇಲೆ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿ, ಅಲ್ಲಿ ಮತ್ತೆ ದೇವರ ಅನುಗ್ರಹದಿಂದ ಅಪ್ಸರಾ ಸ್ತ್ರೀಯರಾದರು. ಕೆಲವರು ಭೂಲೋಕದಲ್ಲಿ, ಕೆಲವರು ಸ್ವರ್ಗಲೋಕದಲ್ಲಿ ಇದ್ದಾಗ ಇವನು ಅಪಹಾರ ಮಾಡಿದ್ದಾನೆ ಮೂರ್ಖ. ಹಾಗಾಗಿ ಆ ಎಲ್ಲರನ್ನೂ ಕೂಡ ಪ್ರತ್ಯೇಕ ಮಂಟಪ, ಪ್ರತ್ಯೇಕ ಕೃಷ್ಣ, ಪ್ರತ್ಯೇಕ ಋತ್ವಿಜರು, 16,000 ಜನರ ಕೃಷ್ಣ, 16,000 ಸ್ತ್ರೀಯರು ಜೊತೆಗೆ ಪ್ರತ್ಯೇಕವಾಗಿ ಮದುವೆ ಮಾಡಿಕೊಂಡಿದ್ದಾನೆ ಕೃಷ್ಣ. ನಾನೊಬ್ಬನೇ ಇದ್ದೇನೆ, ನೀವೆಲ್ಲರೂ ಎಲ್ಲರೂ ಕೂಡಿ ಒಮ್ಮೆ ತಾಳಿ ಕಟ್ಬಿಡ್ತೇನೆ, ಸಾಮೂಹಿಕ ಸರ್ವಸೇವ ಇದ್ದಂತೆ ಏನಲ್ಲಿ ಅಲ್ಲಿ ಮಾಡಲಿಲ್ಲ ಕೃಷ್ಣ. ಪ್ರತ್ಯೇಕ ಅವರ ಅಪೇಕ್ಷೆ ಇತ್ತು. ಅದಕ್ಕಾಗ್ಲೇನೆ ಭೂಮಿ ಮೇಲೆ ಹುಟ್ಟಿ ಬಂದವರು ಪುರುಷರಾದವರು ಸ್ತ್ರೀಯರಾಗಿ ತಾವು ಮತ್ತು ತಪಸ್ಸು ಮಾಡಿ ಪುರುಷರಾಗಿ ಅಪ್ಸರಾ ಸ್ತ್ರೀಯರಾಗಿ ಕೃಷ್ಣನನ್ನು ಪಡಿಬೇಕು ಅಂತ ಅನ್ನೋರಿಗೆ ಕೃಷ್ಣ ವರ ಕೊಟ್ಟಿದ್ದ. ಅವಶ್ಯವಾಗಿ ಪ್ರತ್ಯೇಕವಾಗಿಯೇ ಮದುವೆ ಮಾಡಿಕೊಂಡು ಉದ್ವಾಹರೇಮೇ ಪೃಥಗೇವ, ಅದನ್ನು ಶ್ರೀಮದಾಚಾರ್ಯ ಸ್ಪಷ್ಟಪಡಿಸ್ತಾರೆ. ಪೃಥಗೇವ ರತ್ನ ಪ್ರಸಾದ ಸಂಸ್ಥಾಭಿನ ಅನಂತ ರೂಪ. ಕೃಷ್ಣನಿಗೆ ಅನಂತ ರೂಪಗಳಿವೆ. 16,101 ರೂಪ ತಾಳ್ಲಿಕ್ಕೆ ಏನು ಸಮಸ್ಯೆ ಇದೆ? ಅವಶ್ಯವಾಗಿ ತಾಳಿ ಪೃಥಕ್ ತಾಸು ದಶೈವ ಪುತ್ರಾನ್. ಅಷ್ಟೇ ಅಲ್ಲದೇನೆ ಒಬ್ಬೊಬ್ಬರಲ್ಲಿಯೂ 10 ಜನ ಮಕ್ಕಳನ್ನು ಪಡೆದಿದ್ದಾನಂತೆ ಕೃಷ್ಣ. 16,100 ಜನ ಸ್ತ್ರೀಯರ ಜೊತೆಗೆ ಮದುವೆ ಮಾಡಿಕೊಂಡು ಪ್ರತ್ಯೇಕವಾಗಿ ಸಂಸಾರ ಮಾಡಿ ಪ್ರತ್ಯೇಕ 16,100 ಭವನಗಳು ಅವರ ಜೊತೆಗೆ ವಾಸ ಮಾಡಿ 10 ಜನ ಮಕ್ಕಳನ್ನು ಎಲ್ಲರಲ್ಲೂ ಪಡೆದಿದ್ದಾನೆ. ಪೃಥಕ್ ತಾಸು ದಶೈಕ ಪುತ್ರಾನ್ ಅಧತ್ತ ಕನ್ಯಾಮಪಿ ಸರ್ವಶಃ ಪ್ರಭು. ಪ್ರದ್ಯುಮ್ನ ಸಾಂಬ, ಆಗಲೇ ಪ್ರದ್ಯುಮ್ನ ಸಾಂಬ, ಆಮೇಲೆ ಭಾನು, ಸೂರ್ಯ, ಚಾರುದೇಷ್ಣ, ಗಣಪತಿ ಇತ್ಯಾದಿಗಳೆಲ್ಲ ಸತೇಶಾಂ ನಿತರಾಂ ಗುಣಾಧಿಕ. ಹೀಗೆ ಹುಟ್ಟಿ ಅಂದರೆ ಅಲ್ಲಿ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಿದ್ದಾನೆ. ನಾರದರಿಗೆ ದಶಮಸ್ಕಂದ ಭಾಗವತದಲ್ಲಿ, ಇದು ಉತ್ತರಾರ್ಧದಲ್ಲಿ ಬರುವಂತಹ ವಿಷಯಗಳು. ಶ್ರೀಮದಾಚಾರ್ಯರು ಕಥೆಗಳನ್ನು ಪೂರ್ಣ ಹೇಳದೇನೆ ಸಮಸ್ಯೆ ಬಂದಲ್ಲಿ ಮಾತ್ರ ನಿರ್ಣಯ ಕೊಳ್ಳೋದಕ್ಕಾಗಿ ಆ ಕಥೆಯನ್ನು ನೆನಪು ಮಾಡಿಕೊಟ್ಟು
ಸೂಚನೆ ಮಾಡಿ ನೆನಪು ಮಾಡಿ ಅಲ್ಲಿ ಬಂದ ದೋಷ, ಅಲ್ಲಿ ಸಮಸ್ಯೆ ಬಂದದ್ದನ್ನು ಪರಿಹಾರ ಮಾಡಲಿಕ್ಕೆ ನಿರ್ಣಯ ಕೊಡ್ತಾರೆ. ನಾರದರು ಬಂದು ಉತ್ಸಾಹದಿಂದ, ಏನೋ ಕೌತುಕ ಅವರಿಗೆ, ನಾವು ಒಬ್ಬರಿಬ್ಬರನ್ನ ಕಟ್ಕೊಂಡ್ರೆ ಅವಾಗ ಹಿಂದಿನ ಜನ 3 ಜನ 4 ಜನ ರಾಜರೆಲ್ಲ, ಕೆಲವರು ದಶರಥ 300 ಜನ, ಮತ್ತೆ ಪರಶುರಾಮ ದೇವರು ಎಷ್ಟು ಬಾರಿ ಕೊಲ್ಲಿಕ್ಕಂತ ಬರ್ತಿದ್ರೋ, ಅಥವಾ ಅವ್ರ ಊರ ಹತ್ತಿರ ಸುತ್ತಮುತ್ತಲು ಗ್ರಾಮಕ್ಕೆ ಬಂದಾಗ ಪರಶುರಾಮ ದೇವರು ಅಂತ ಗಾಬರಿ ಮಾಡಿಕೊಂಡು ಮದುವೆ ಸಿದ್ಧ ಆಗಿ ಮದುವೆ ಮಾಡ್ಕೊಂಡ್ಬಿಡ್ತಿದ್ದ ಒಬ್ಬರನ್ನ. ಈಗ 300 ಜನ ಮಡದೇಯರನ್ನ, ಹೆಂಡಂದ್ರನ್ನ ಪಡೆದಿದ್ದ. ಅವ್ರನ್ನ ಸಂಭಾಳಿಸ್ಲಿಕ್ಕೆ, ಅವ್ರ ಜೊತೆಗೆ ಸಂಸಾರ ಮಾಡ್ಲಿಕ್ಕೇನೆ ಸಮಸ್ಯೆ. ಅಂಥದ್ರೊಳಗೆ ಕೃಷ್ಣ 16,100 ಜನ ಸ್ತ್ರೀಯರ ಜೊತೆಗೆ ಹೇಗೆ ಸಂಸಾರ ಮಾಡ್ತಾ ಇದ್ದಾನೆ ಅಂತೇನೋ ಕುತೂಹಲದಿಂದ ಬಂದರೆ, ಎಲ್ಲರ ಜೊತೆಗೆ ಪ್ರಾತಿಸ್ವಿಕವಾಗಿ ಪ್ರತ್ಯೇಕವಾಗಿ ಒಂದು ಕಡೆಗೆ ಕೂಸಿನ ಜೊತೆಗೆ ಆಟ ಆಡ್ತಾ ಇದ್ದಾನೆ, ಒಂದು ಕಡೆ ಯಜ್ಞದಲ್ಲಿ ಭಾಗವಹಿಸಿದ್ದಾನೆ, ಮತ್ತೊಂದು ಕಡೆಗೆ ಮತ್ತೊಂದು, ಹೀಗೆ ಎಲ್ಲದರಲ್ಲಿ ಪ್ರತಿಯಾಗಿ ಪರೀಕ್ಷೆಗಳನ್ನು ನಾರದರು ಕೃಷ್ಣನ ಮಹಿಮೆಗಾಗಿ ನೋಡ್ಲಿಕ್ಕೆ ಹೊರಟ್ರೆ ಅಗಾಧವನಿಸ್ತು ನಾರದರಿಗೆ. ಅಗಾಧವಾಗಿ ಅಲ್ಲಿ ವಿಚಿತ್ರವಾದ ಆ ಕೃಷ್ಣನ ಲೀಲೆಗಳನ್ನು ನೋಡಿಕೊಂಡು ತಾವು ಸಂತೋಷಪಟ್ಟು ಕೃಷ್ಣನನ್ನು ಸ್ತೋತ್ರ ಮಾಡಿ, ಆರಾಧನೆ ಮಾಡಿ, ಕೃಷ್ಣನಿಗೆ ನಮಸ್ಕಾರ ಮಾಡಿ ನಾರದರು ಪುನಃ ಅಲ್ಲಿಂದ ತೆರಳಿದ್ದಾರೆ. ಇಷ್ಟು ಭಾಗವನ್ನು ಇಲ್ಲಿ ಶ್ರೀಕೃಷ್ಣ ಅರ್ಪಣ.